ನಮಸ್ಕಾರ, ನಾನು ನಿಮ್ಮ ಚಲನಚಿತ್ರ ನಾಯಕ ನಟ ಅಮೋಘ್ ಹಾಗೂ ಯೂಟ್ಯೂಬರ್. ಇವತ್ತು ನಾವು ಓರ್ಡನ್ ವಾಲ್ಟ್ ಬ್ಲಾಗ್ದಲ್ಲಿದ್ದೇವೆ ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಸತೀಶ್ ಆ್ಯಂಡ್ ದ ಭಾಗವ್. ಇನ್ನೂ ಫ್ರೆಂಡ್ಸ್ ಕೂಡ ಇದ್ದಾರೆ, ಅವ್ರು ಆಗಲೇ ಮೇಲ್ಗಡೆ ಹೋಗಿದ್ದಾರೆ. ಸೊ ಲೆಟ್ಸ್ ಗೋ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾವು ಜರ್ಮನಿಗೆ ಏಕೆ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತಂದಿದ್ದೆ. ಈ ವಿಡಿಯೋದಲ್ಲೂ ಹೇಳಲ್ಲ, ನಿಮ್ಗೆ ಯಾವ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ದ ಲೊಕೇಶನ್ ಇಲ್ಲಿಂದ ಸ್ವಲ್ಪ 450 ಮೀಟರ್ಸ್ ವಾಕ್ ಇದೆ. Guys, can you tell your name please? Vaishnavi. And this is the Kirti. ಬಂದಿರೋ ಲೊಕೇಶನ್ ಬಂದ್ಬಿಟ್ಟು ಎಲ್ಬ್ರಿನ್ಶೋ ವಾಲ್ಟ್ ಮೈಕಲ್ ಬಾಗ್, ಇಲ್ಲ ಓರ್ಡನ್ ವಾಲ್ಟ್ ಬಾಬ್ ಎಂದು ಕರೆಯುತ್ತಾರೆ. ಇದು ಸೌತ್ ಆಫ್ ಜರ್ಮನಿಯಲ್ಲಿದೆ. ಸಣ್ಣ ಹುಡುಗರು ಆಟ ಆಡ್ತಾ ಇದ್ದಾರೆ. ಸತೀಶ್ ಬೆಂಗಳೂರದವರು, ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾರಲ್ಲ ಸತೀಶ್. ರಾಕೇಶ್, ಸಣ್ಣ ಹುಡುಗರು ಆಟ ಆಡಕ್ಕೆ ಸ್ವಲ್ಪ ಜಾಗಗಳಿವೆ ಇಲ್ಲಿ. ದೊಡ್ಡ ಹುಡುಗರು ಆಟ ಆಡಕ್ಕೆ ಇಲ್ಲಿದೆ. ನಾವು ಇಲ್ಲೇ ಹೋಗ್ತಾ ಇದ್ದೀವಿ ಈಗ. ಇಂಥ ಟ್ರ್ಯಾಕ್ पूजा, टिकट लेने का कहाँ पे है? ऊपर। ओमकार, ಇಲ್ಲಿ ಟಿಕೆಟ್ ಒಬ್ಬರಿಗೆ 4 ಯೂರೋ ಇರುತ್ತೆ, ಹಾಗೂ ಪ್ಯಾಕೇಜಲ್ಲಿ 6 ಜನಕ್ಕೆ ತಗೊಂಡ್ರೆ 20 ಯೂರೋ ಇರುತ್ತೆ. 1 ಯೂರೋ ಅಂದರೆ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ 90 ರೂಪೀಸ್ ಆಗಿರುತ್ತೆ. ಟಿಕೆಟ್ ಇಟ್ಸ್ ಅರೌಂಡ್ 4.5 ಯೂರೋ. €1 ಇದೆ, ಯೂರೋ ಇದೆ ಅಲ್ಲ. ಓಕೆ. ಅಂಡ್ ದೇ ಹ್ಯಾವ್ ದ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಟು. ಇಲ್ಲಿ ಸ್ಟೋರೇಜ್ ಕೂಡ ಇರುತ್ತೆ ನಿಮ್ಮ ಬ್ಯಾಗ್ ಅನ್ನ. ಅವರು ಎಷ್ಟು ರಿಚ್ ಅದಾರ ಅಂತಂದ್ರೆ ಈ ಗಾಡಿ ಕೂಡ ಆಡಿದಿದೆ. ಆಡಿದು ಇದೆ ಅಲ್ಲ. ಸೊ ನಮ್ ಸೇಫ್ಟಿ ಅಂತೂ ಇದೆ, ಸೀಟ್ ಬೆಲ್ಟ್ ಇದೆ. ಬಾರ್ಕೋಡ್.
ಇಲ್ಲಿಗೆ ನಮ್ಮ ರೈಡ್ ಎಂಡ್ ಆಯಿತು. ಇಲ್ಲಿಂತ್ರ ಇಟ್ಸ್ ಆನ್ ದ ಟ್ರಾಮ್. ನಾವು ಯೂಸ್ ಮಾಡಲಿ ಬಿಡ್ಲಿ, ಇಟ್ ವಿಲ್ ಗೋ ಆನ್ ದಿಸ್. ಇಲ್ಲಿಗೆ ನಮ್ಮ ರೈಡ್ ಎಂಡ್ ಆಯಿತು. ಸತೀಶ್ ಅವರ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಬಹಳ ಖುಷಿಯಾಗಿತ್ತು. ಚಳಿ ಎಷ್ಟಿತ್ತು ಅಂದ್ರೆ ಮುಖ ಎಲ್ಲ ಕೆಂಪಗಾಗೋಗಿತ್ತು. ಅದರಲ್ಲಿ ಅಂತೂ ಬ್ರೇಕ್ ಹಿಡಿದೆ ನಾವು ಹೋದ್ರೆ ರೋಲರ್ ಕೋಸ್ಟರ್ ಅದ್ರಲ್ಲಿ ಮೀಟರ್ ಎಲ್ಲ ಆಫ್ ಆಗ್ಬಿಡುತ್ತೆ. ತುಂಬಾ ಸ್ಕೇರಿ ಆಗೋಯ್ತು, ಬಟ್ ಖುಷಿ ಕೂಡ ಆಗ್ತಾ ಇತ್ತು. तू बता तुम्हारा एक्सपीरियंस. बहुत अच्छा था. It was like a roller coaster kind of thing only. हाँ, it was amazing. We had 3 rides 3 times and हमने टिकट का पूरा भरपूर यूज किया अच्छे से. This place, which is Odin World Bob, it was a pretty good place. So if you have to come out and hang out with your friends, I think this is a great place. And it's very affordable also. So one ride would cost you around 4 euros. If you take the tickets in a group, it will come around to 3.5 euros. It's a very good experience. And also if you're hungry and all that, you have a small cafe here. So you get some decent food, fries and some nuggets and all that. So I would recommend this place if you're looking out for something fun. ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ. ಹಾಗೆ ಕೆಳಗಡೆ ಬೆಲ್ ಬಟನ್ ಇದೆ, ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಹಂಗೆ ಬರ್ತಾ ಇರುತ್ತೆ. ನಾನು ಜರ್ಮನಿಯಲ್ಲಿ ಇನ್ನೂ ತುಂಬಾ ದಿವಸ ಇರ್ತೀನಿ. ಬಾಯ್.